ಡಿಸೆಂಬರ್ 3ಕ್ಕೆ ಬಾಬಾ ಬುಡನ್ಗಿರಿಯಲ್ಲಿ ನಮ್ಮ ತಾಕತ್ತನ್ನು ತೋರಿಸ್ತೇವೆ ಅಂತ ಹೇಳಿ ಬಜರಂಗ ದಳದ ನಾಯಕರು ಹೇಳಿಕೆಯನ್ನ ನೀಡ್ತಾ ಇದ್ದಾರೆ. ಡಿಸೆಂಬರ್ 6ರಂದು ಅಯೋಧ್ಯೆಯಲ್ಲಿ ನಡೆದಂತಹ ಘಟನೆಗಳು ಬಾಬಾ ಬುಡನ್ಗಿರಿಯಲ್ಲಿ ಮರುಕಳಿಸುತ್ತದೆ ಅನ್ನುವಂತಹ ವಿವಾದಾತ್ಮಕ ಹೇಳಿಕೆಯನ್ನ ಬಜರಂಗ ದಳ ನೀಡ್ತಾ ಇದೆ. ದತ್ತ ಮಾಲೆಗೆ ಹೋಗುವಂತಹ ಸಂದರ್ಭಗಳಲ್ಲಿ ರಥಯಾತ್ರೆಯ ಮುಖಾಂತರ ಮಗದೊಮ್ಮೆ ಬಾಬಾ ಬುಡನ್ಗಿರಿಯನ್ನ ಕೈವಶ ಮಾಡ್ತೇವೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಇದೊಂದು ಸಂವಿಧಾನ ವಿರೋಧಿಯಾದಂತಹ ಒಂದು ಹೇಳಿಕೆಯಾಗಿರ್ತದೆ ಮತ್ತು ಈ ದೇಶದ ಸುಪ್ರೀಂ ಕೋರ್ಟ್ ಮತ್ತು ಕೋರ್ಟ್ಗಳನ್ನ ನಿರಾಕರಿಸಲ್ಪಡುವಂತಹ ಇಡೀ ನಮ್ಮ ವ್ಯವಸ್ಥೆಯನ್ನೇ ಅಲ್ಲೋಲ ಕಲ್ಲೋಲ ಮಾಡುವಂತಹ ಒಂದು ಹೇಳಿಕೆಯು ಈಗ ಬಜರಂಗ ದಳದ ನಾಯಕರಿಂದ ಬರ್ತಾ ಇದೆ. ಇದು ಖಂಡಿತವಾಗಿಯೂ ಈ ದೇಶಕ್ಕೆ ಮತ್ತು ನಮ್ಮ ರಾಜ್ಯದ ಕಾನೂನು ವ್ಯವಸ್ಥೆಗೆ ಮಾರಕವಾಗಿರುವಂತಹ ವಿಚಾರ ಆಗಿರ್ತದೆ. ಖಂಡಿತವಾಗಿಯೂ ಬಜರಂಗ ದಳಕ್ಕೆ ರಥಯಾತ್ರೆಯನ್ನು ನಡೆಸಲಿಕ್ಕೆ ಅಥವಾ ದತ್ತಪೀಠಕ್ಕೆ ತೆರಳಿಕ್ಕೆ ಕರ್ನಾಟಕ ರಾಜ್ಯ ಸರ್ಕಾರವು ಯಾವುದೇ ರೀತಿಯ ಅವಕಾಶವನ್ನ ಈ ಸಂದರ್ಭಗಳಲ್ಲಿ ನೀಡಬಾರದು. ಯಾಕೆಂದು ಹೇಳಿದರೆ ಕರ್ನಾಟಕದಲ್ಲಿ ಈಗಾಗಲೇ ಪ್ರಕ್ಷುಬ್ಧ ವಾತಾವರಣವಿದೆ. ಕೋಮುವಾದದ ವಿಷ ಬೀಜಗಳನ್ನ ಬಿತ್ತಿ ಮತವನ್ನ ಗಳಿಸುವಂತಹ ಪ್ರಯತ್ನವನ್ನ ಬಿಜೆಪಿ ಸರ್ಕಾರ ಪದೇ ಪದೇ ಮಾಡ್ತಾ ಇರುವಂತಹ ಸಂದರ್ಭಗಳಲ್ಲಿ ಕಾಂಗ್ರೆಸ್ ಸರ್ಕಾರವು ಎಚ್ಚೆತ್ತುಕೊಂಡು ಬಾಬಾ ಬುಡನ್ಗಿರಿಯನ್ನ ಸಂರಕ್ಷಿಸಿಕೊಂಡು ಅದರ ಸೌಹಾರ್ದತೆಯನ್ನ ಹಿಂದೂ ಮುಸಲ್ಮಾನರ ಭಾವೈಕ್ಯತೆಯನ್ನ ಉಳಿಸುವ ನಿಟ್ಟಿನಲ್ಲಿ ಕಾಂಗ್ರೆಸ್ ಸರ್ಕಾರ ಸೂಕ್ತವಾದಂತಹ ಕ್ರಮ ಕೇವಲ ಹೇಳಿಕೆಗೆ ಸೀಮಿತವಾಗಿರದೆ ಕಾನೂನಾತ್ಮಕವಾದಂತಹ ಕ್ರಮವನ್ನ ಪಡೆದುಕೊಳ್ಬೇಕು ಅಂತ ಹೇಳಿ ಈ ಒಂದು ಸಂದರ್ಭದಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಇದ್ದಕ್ಕೆ ಮೀರಿ ಬಜರಂಗ ದಳ ಏನಾದ್ರೂ ತಮ್ಮ ಕಾರ್ಯಚಟುವಟಿಕೆಯನ್ನ ಈ ಒಂದು ಕಾನೂನನ್ನ ಮೀರಿ ಪುನಃ ಕೂಡ ಮುಂದುವರಿದು ಹಿಂಸೆಗೆ ಪ್ರಚೋದನೆ ನೀಡುವುದಾದರೆ ಅದನ್ನ ಮುಂದುವರಿಸುವುದಾದರೆ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಅದನ್ನ ತಡೆಯಲಿಕ್ಕೆ ಖಂಡಿತವಾಗಿಯೂ ಸಿದ್ಧವಾಗಿದೆ. ಇನ್ನು ಯಾವುದೇ ಕಾರಣಕ್ಕೂ ಕರ್ನಾಟಕದಲ್ಲಾಗ್ಲಿ ಭಾರತ ದೇಶದಲ್ಲಾಗ್ಲಿ ಯಾವುದೇ ಮಸೀದಿ ಮಂದಿರ ಚರ್ಚ್ಗಳನ್ನ ಒಡೆಯಲಿಕ್ಕಿರುವಂತಹ ಅವಕಾಶವನ್ನ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ನೀಡುವುದಿಲ್ಲ. ಅದನ್ನ ಎಲ್ಲ ರೀತಿಯಲ್ಲೂ ಕೂಡ ಎದುರಿಸಲಿಕ್ಕೆ ನಾವು ಸಿದ್ಧವಾಗಿದ್ದೇವೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಿಕೆಯನ್ನ ನೀಡ್ತಾ ಇದ್ದೇನೆ.